ಪಂಚಾಯಿತಿಗಳಲ್ಲಿ ವಿಶೇಷ ಚೇತನರ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡುವ ಮೂಲಕ ನಮ್ಮ ವಿಶೇಷ ಚೇತನರಿಗೆ ಶೇಕಡ 5 ಅನುದಾನದಲ್ಲಿ ಏನೆಲ್ಲ ಸೌಲಭ್ಯಗಳು ಇದ್ದಾವೆ, ಏನೆಲ್ಲ ಸೌಲಭ್ಯಗಳನ್ನು ಪಡ್ಕೋಬಹುದು ಅಂತಕ್ಕಂಥ ಮಾಹಿತಿಯನ್ನು ನೀಡುವ ಒಂದು ಉದ್ದೇಶದಿಂದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶಿಕ್ಷಣ, ವ್ಯಾಪಾರ, ಉದ್ಯೋಗ, ಕಲೆ, ಕ್ರೀಡೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿ ಅವರು ಮುಂದುವರಿಬೇಕು ಅನ್ನೋಕ್ಕಂಥ ಒಂದು ಸದುದ್ದೇಶದೊಂದಿಗೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ವಿಶೇಷ ಚೇತನರ ವಿಶೇಷ ಗ್ರಾಮ ಸಭೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಆಚರಿಸ್ತೀವಿ. ಅಲ್ಲಿ ಬರ್ತಕ್ಕಂಥ ಫೀಡ್ಬ್ಯಾಕನ್ನು, ಅಲ್ಲಿ ಜನರಿಂದ ಬರ್ತಕ್ಕಂತಹ ಒಂದು ಬೇಡಿಕೆಗಳನ್ನು ಮಂಡಿಸಿ ಅದನ್ನು ಪಂಚಾಯಿತಿ ಹಂತದಲ್ಲಿ ಕ್ರೋಢೀಕರಿಸಿ ಜಿಲ್ಲಾ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿ ಹೊಸ ಯೋಜನೆಗಳನ್ನು ರೂಪರೇಷೆ ತಯಾರು ಮಾಡೋಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ 2025ನೇ ಸಾಲು ಈಗೇನು ಬರ್ತಾ ಇದೆ, ಈ ಹೊಸ ವರ್ಷದಲ್ಲಿ ಘನ ಸರ್ಕಾರ ಈ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಆದೇಶ ಮಾಡಿದೆ, ಇಂಡಿವಿಜುವಲ್ ಯಾವುದೇ ಬೆನಿಫಿಟ್ಸ್ ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಪಾಯಿಂಟಿಂದ ಸುಮಾರು ಅರ್ಧಕ್ಕೆ ಅರ್ಧ ಅನುದಾನ, ನಮ್ಮ ವಿಶೇಷ ಚೇತನ ಅನುದಾನ ಉಳಿತಾ ಇದೆ, ಹಾಗೆ ವಾಪಸ್ ಹೋಗ್ತಾ ಇದೆ ಸರ್ಕಾರಕ್ಕೆ. ಹಾಗಾಗಿ ಘನ ಸರ್ಕಾರ ಈ ವರ್ಷ 2025ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಏನು ಶೇಕಡ 5 ಅನುದಾನದ ಆದೇಶ ಇದೆ, ಅದರಲ್ಲಿ ಸಾಕಷ್ಟು ತಿದ್ದುಪಡಿಯನ್ನು ಮಾಡುವಂಥ ಅವಶ್ಯಕತೆ ಇದೆ. 21 ಬಗೆಯ ವಿಶೇಷ ಚೇತನರು ಏನು ಕೇಂದ್ರ ಸರ್ಕಾರ ಗುರುತಿಸಿ ಈಗಾಗಲೇ ರಾಷ್ಟ್ರಾದ್ಯಂತ ವಿಶಿಷ್ಟ ಗುರುತಿನ ಚೀಟಿಗಳನ್ನು ನೀಡ್ತಾ ಇದೆ, ಅದರಂತೆ ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನುವ ಹಾಗೆ ಎಲ್ಲ ವಿಶೇಷ ಚೇತನರಿಗೆ ಶೇಕಡ 5 ಅನುದಾನದಲ್ಲಿ ಸೌಲಭ್ಯಗಳನ್ನು ಪಡೆಯುವಂಥ ಒಂದು ಆದೇಶವನ್ನು ಸರ್ಕಾರ ಈ ವರ್ಷ ಘೋಷಣೆ ಮಾಡಬೇಕು. ಇದು ರಾಜ್ಯದ ಸಮಸ್ತ ವಿಶೇಷ ಚೇತನರ ಒಂದು ಕಾಳಜಿ. ಇದನ್ನು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವರ್ಷನೇ ಆ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಾ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮಾಹಿತಿಗಳನ್ನು ಸ್ವೀಕರಿಸಿ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ಬೇಕಾದ್ರೆ ಶೇಕಡ 50ಕ್ಕೂ ಹೆಚ್ಚು, 75 ಅಂತ ಇಟ್ಕೊಳ್ಳಿ, 75ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ, ರಾಜ್ಯದ 75ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಚೇತನ ಅನುದಾನ ಬಳಕೆ ಹಾಗೇ ಇಲ್ಲ, ಅದು ಹಾಗೇ ಉಳ್ಕೊಂಡಿದೆ. ಕೆಲವು ಪಂಚಾಯಿತಿಗಳಲ್ಲಿ 3 ವರ್ಷದ್ದು, ಕೆಲವು ಪಂಚಾಯಿತಿಗಳಲ್ಲಿ 2 ವರ್ಷದ್ದು, ಕೆಲವು ಪಂಚಾಯಿತಿಗಾಗಲೇ ಡ್ಯೂರೇಷನ್ನು ಪೂರ್ಣ ಆಗ್ತಾಯಿದೆ. ಗ್ರಾಮ ಪಂಚಾಯಿತಿಯ ಒಂದು ಎಲೆಕ್ಷನ್ ಸಮೀಪ ಬರ್ತಾಯಿದೆ. 4 ವರ್ಷದ ಅನುದಾನ ಕೂಡ ಇಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ರಾಜ್ಯದ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿದ್ದಾವೆ. ಇದಕ್ಕೆ ಕಾರಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿರ್ತಕ್ಕಂತಹ ಒಂದು ಆದೇಶ. ಆ ಆದೇಶ ಎಲ್ಲೋ ಒಂದು ಕಡೆ ನಮ್ಮ ಗ್ರಾಮೀಣ ಮಟ್ಟದ ಅಂಗವಿಕಲರಿಗೆ ಸೌಲಭ್ಯಗಳನ್ನು ಕೊಡಿಸಲು ತಡೆ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ. ಆ ಆದೇಶದಿಂದ ಈ ಒಂದು ಬಳಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ. ಹಾಗೆ ರಾಜ್ಯಾದ್ಯಂತದ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ನಮ್ಮ ಮಹಿಳೆಯರ ಸಬಲೀಕರಣಕ್ಕಾಗಿ ಹೆಚ್ಚು ಒತ್ತನ್ನು ನೀಡಿ ಅವರು ಉದ್ಯೋಗದಲ್ಲಿ, ಕಲೆ, ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರಗಳು ಮತ್ತು ಇನ್ನೂ ಏನು ಧಾರ್ಮಿಕ ಕ್ಷೇತ್ರಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಅವರು ಕೂಡ ಎಲ್ಲರಂತೆ ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಶಕ್ತಿ ಯೋಜನೆಯನ್ನು ಸರ್ಕಾರ ಜಾರಿ ಮಾಡಿತು. ಇದರಿಂದ ಸಾಕಷ್ಟು ಅನುಕೂಲ ಆಗ್ತಾಯಿದೆ. ರಾಜ್ಯಾದ್ಯಂತ ಅನೇಕ ಜನ ಇದರ ಪ್ರಯೋಜನ ಪಡಿತಾ ಇದ್ದಾರೆ. ಇದು ಸ್ವಾಗತಾರ್ಹ. ಎಲ್ಲೋ ಒಂದು ಕಡೆ ಕಡೆಯ ವ್ಯಕ್ತಿ ಅಥವಾ ಮಹಿಳೆಯಾಗಿರ್ತಕ್ಕಂಥ ವಿಶೇಷ ಚೇತನರಿಗೆ ಇದರ ಸೌಲಭ್ಯ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಕೊರಗಿದೆ. ರಾಜ್ಯದ ಬಹುತೇಕ ಶೇಕಡ 100ಕ್ಕೆ 95ರಷ್ಟು ವಿಶೇಷ ಚೇತನ ಒಂದು ಬೇಡಿಕೆ ಏನಪ್ಪ ಅಂದರೆ, ಕಳೆದ 3 ವರ್ಷಗಳಿಂದ ನಮಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸನ್ನು ನೀಡಿ ಅಂತ ಹೇಳ್ಬಿಟ್ಟು ಇದೆ. ಶಕ್ತಿ ಯೋಜನೆಯನ್ನು ಘನ ಸರ್ಕಾರ ಜಾರಿ ಮಾಡಿದೆ, ಆದರೆ ನಮ್ಮ ವಿಶೇಷ ಚೇತನರಿಗೆ ಈ ಒಂದು ಪ್ರಯೋಜನ ಆಗ್ತಾ ಇಲ್ಲ. ನಾವೀಗಾಗಲೇ 660 ರೂಪಾಯಿ ಸರ್ಕಾರಕ್ಕೆ ಫೀಸನ್ನು ಕಟ್ಟಿ, ಡಿಯನ್ನು ಕಟ್ಟಿ, ಶುಲ್ಕವನ್ನು ಪಾವತಿಸಿ 1 ವರ್ಷದ ಬಸ್ ಪಾಸನ್ನು ನಾವು ಪಡಿತಾ ಇದ್ದೀವಿ. ಆದರೆ ಈ ಶಕ್ತಿ ಯೋಜನೆ ಜಾರಿಯಾದಾಗಲಿಂದ ನಮ್ಮ ವಿಶೇಷ ಚೇತನರು ಬಸ್ ಹತ್ತುವುದೇ ದುಸ್ಸಾಹಸ ಆಗಿದೆ. ಸೀಟ್ ಕೊಡೋದು ಅದು ಆಮೇಲಿನ ವಿಚಾರ. ಹಾಗಾಗಿ ರಾಜ್ಯ ಸರ್ಕಾರ ನಮ್ಮ ವಿಶೇಷ ಚೇತನರಿಗೆ ಈ ಮುಂಬರುವ ಬಜೆಟಲ್ಲಿ ಅಥವಾ ಮುಂಬರುವ 2025ನೇ ವರ್ಷದಲ್ಲಾದರೂ ರಾಜ್ಯಾದ್ಯಂತ ಉಚಿತ ಬಸ್ ಪಾಸನ್ನು ಮಾಡಿದರೆ ನಿಜವಾಗ್ಲೂ ಕೂಡ ಶಕ್ತಿ ಯೋಜನೆಗೆ ಹೊಸ ಶಕ್ತಿ ತುಂಬಿದಂಗೆ ಆಗ್ತದೆ. ಎಲ್ಲೋ ನಮ್ಮ ಸಮಾಜದ ಕಡೆ ವ್ಯಕ್ತಿಗಳಾಗಿರ್ತಕ್ಕಂಥ ವಿಶೇಷ ಚೇತನದ ಒಂದು ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ಮೈಲಿಗಲ್ಲಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಸರ್ಕಾರ ಕೂಡಲೇ
ರಾಜ್ಯಾದ್ಯಂತ ಎಲ್ಲ ವಿಶೇಷಚೇತನರಿಗೆ ಉಚಿತ ಬಸ್ ಪಾಸನ್ನು ನೀಡುವಂಥ ವ್ಯವಸ್ಥೆ ಆಗಬೇಕು. ಅದೇ ರೀತಿ ಈಗ ಮುಂಬರುವ ದಿನಗಳಲ್ಲಿ ದೆಹಲಿಯಲ್ಲಿ ನಮ್ಮ ಪಾಲಕರ ಒಕ್ಕೂಟ ಆಗಿರ್ಬೋದು, ವಿಶೇಷಚೇತನ ರಾಷ್ಟ್ರೀಯ ಒಕ್ಕೂಟ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂಘಟನೆಗಳು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದರ ಉದ್ದೇಶನೂ ಅಷ್ಟೇ, ನಮ್ಮ ಸರ್ಕಾರಗಳು ಕೊಡ್ತಾ ಇರ್ತಕ್ಕಂತಹ ಏನು ಪೋಷಣಾ ಭತ್ಯೆ ಇದೆ ಅದು ಯಾವುದಕ್ಕೂ ಸಾಲ್ತಿಲ್ಲ. ಬೆಲೆ ಏರಿಕೆ ಈ ದಿನಗಳಲ್ಲಿ ಅವರ ಮೆಡಿಷನ್ನು, ದೈನಂದಿನ ಕೆಲಸಗಳು, ಯಾವುದೇ ಒಬ್ಬ ವಿಶೇಷಚೇತನ ವ್ಯಕ್ತಿ ಒಬ್ಬರನ್ನ ಮತ್ತೆ ಪರಾವಲಂಬಿಯಾಗಿರ್ತಾನೆ. ಒಬ್ಬರನ್ನ ಹೊಂದ್ಕೊಂಡೇ ಕೆಲಸ ಮಾಡಬೇಕಾಗ್ತದೆ, ತಂದೆ ತಾಯಿನೋ, ಪೋಷಕರು, ಹೆಂಡ್ತಿನೋ, ಯಾರನ್ನೋ. ಹಾಗಾಗಿ ಅಂಥವರಿಗೆ ಎಲ್ಲೋ 1400 ರೂಪಾಯಿ ಏನು ಪೋಷಣಾ ಭತ್ಯೆ ಬರ್ತಾ ಇದೆ ಅದು ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಅದನ್ನು ಕೂಡಲೇ ಕನಿಷ್ಠ 4,000 ರಿಂದ 5,000 ರೂಪಾಯಿ ಪೋಷಣಾ ಭತ್ಯೆಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಎಲ್ಲ ವಿಶೇಷಚೇತನರು ರಾಜ್ಯಾದ್ಯಂತ ಮನವಿಯನ್ನು ಮಾಡ್ತಾಯಿದ್ದಾರೆ. ಈ ಒಂದು ಬೇಡಿಕೆಯನ್ನು ಸರ್ಕಾರ ಮುಂಬರುವ 2025ನೇ ವರ್ಷದಲ್ಲಿ ಘೋಷಣೆ ಮಾಡಬೇಕು. ಹಾಗೂ ವಿದ್ಯಾರ್ಥಿ ವೇತನದಂತೂ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ವಿದ್ಯಾರ್ಥಿ ವೇತನ ಆಫ್ಲೈನ್ ಆಗಿದ್ದಾಗ ಸಾಕಷ್ಟು ಜನರಿಗೆ ವಿದ್ಯಾರ್ಥಿ ವೇತನ ಅವರ ಮನೆ ಬಾಗಿಲಿಗೆ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ತಲುಪಿಸ್ತಾಯಿದ್ರು. ಈಗ ಆನ್ಲೈನ್ ಆದಾಗಲಿಂದ ಎಲ್ಲೋ ಒಂದು ಕಡೆ ಒಂದು 50%, ಶೇಕಡ 100ಕ್ಕೆ 50% ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಪಡೆಯುವುದರಲ್ಲಿ ವಂಚಿತರಾಗ್ತಾ ಇದ್ದಾರೆ. ಯಾಕಂದರೆ ಹಲವಾರು ಕಡೆ ಇನ್ನೂ ನೆಟ್ವರ್ಕ್ ಸಮಸ್ಯೆ ಇರ್ತದೆ, ವಿದ್ಯಾರ್ಥಿಗಳಿಗೆ OTP ಸಮಸ್ಯೆ ಇರ್ತದೆ, ಪೋಷಕರ ಹತ್ರ ಮೊಬೈಲ್ ಇರೋದಿಲ್ಲ. ಕೆಲವೊಮ್ಮೆ ಪೋಷಕರು ಎಲ್ಲೋ ಬೇರೆ ಕಡೆ ಇರ್ತಾರೆ, ಅರ್ಜಿ ಹಾಕಕ್ಕೆ ಹೋದಾಗ OTP ಕಡ್ಡಾಯ ಆಗಿರ್ತದೆ. ಎಲ್ಲೋ ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ವೆಬ್ಸೈಟಲ್ಲಿ ಅರ್ಜಿಯನ್ನು ಹಾಕುವಾಗ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವಾಗ ಆಧಾರ್ ಕಾರ್ಡ್ ಜಾಗದಲ್ಲಿ ಯಾವುದೋ ಬೇರೆ ದಾಖಲೆಯನ್ನು ಅಪ್ಲೋಡ್ ಮಾಡ್ತಾರೆ, ಫೋಟೋ ಜಾಗದಲ್ಲಿ ಮತ್ತೊಂದು ಯಾವುದೋ ದಾಖಲೆಯನ್ನು ಅಪ್ಲೋಡ್ ಮಾಡಿ ಆ ಅರ್ಜಿಗಳು ರಿಜೆಕ್ಟ್ ಆಗ್ತಾಯಿದೆ. ಹಾಗಾಗಿ ದಯವಿಟ್ಟು ಇಲಾಖಾ ನಿರ್ದೇಶಕರು, ಇಲಾಖಾಧಿಕಾರಿಗಳು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಆಫ್ಲೈನ್ ವಿತ್ ಆನ್ಲೈನ್ ಎರಡೂ ಕೂಡ ಬೇರೆ ಬೇರೆ ದಿನಾಂಕಗಳನ್ನು ನಿಗದಿ ಮಾಡಿ ಕೊಟ್ಟಿದ್ದೆ. ಆದರೆ ಆಫ್ಲೈನ್ ಮಾಡೋರು ಆಫ್ಲೈನಲ್ಲಿ ಹಾಕ್ತಾರೆ, ಆನ್ಲೈನ್ ಮಾಡೋರು ಆನ್ಲೈನಲ್ಲಿ ಹಾಕ್ತಾರೆ. ಹಾಗಾಗಿ ವಿದ್ಯಾರ್ಥಿ ವೇತನದಿಂದ ವಂಚಿತರಾಗೋದನ್ನು ತಡಿಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂಬರುವ ವರ್ಷದಲ್ಲಿ ಸರ್ಕಾರ ಅನೇಕ ಏನು ಯೋಜನೆಗಳನ್ನು ರೂಪಿಸಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡಿ ನಮ್ಮ ಕರ್ನಾಟಕ ದೇಶದಲ್ಲೇ ನಂಬರ್ 1 ರಾಜ್ಯ ಅನ್ನಿಸ್ಕೊಂಡು ಈಗೇನು ಕೀರ್ತಿ ಪಡೆದಿದೆ, ಅದರ ಜೊತೆ ಕಟ್ಟಕಡೆಯ ವ್ಯಕ್ತಿಗಳಾಗಿರ್ತಕ್ಕಂಥ ವಿಶೇಷಚೇತನರ ಸರ್ವಾಂಗೀಣ ಅಭಿವೃದ್ಧಿಗೂ ಕೂಡ ಶ್ರಮಿಸಬೇಕು. ಗ್ರಾಮೀಣ ಪಂಚಾಯತಿ ಯೋಜನೆಯನ್ನು ಕಾಯಂಗೊಳಿಸಬೇಕು ಅಥವಾ ಅವರಿಗೆ ಕನಿಷ್ಠ ವೇತನ ಒಳಪಡಿಸುವ ಮೂಲಕ ಈ ಒಂದು ವಿಶೇಷಚೇತನರ ಬಾಳಲಿ ಹೊಸ ಹುರುಪನ್ನು, ಹೊಸ ವರ್ಷವನ್ನು, ಹೊಸತನವನ್ನು ನೀಡಲಿ ಅಂತೇಳ್ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಬರೆದು ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ.